ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ಹಾಗೆ ನಮ್ಮ ಗುರೂಜಿಗಳು ದ್ವಾರಕಾನಾಥ್ ಅವರು ಮತ್ತು ಸಂಘದ ಅಧ್ಯಕ್ಷರು ಶ್ರೀವಾಸ ಅವರು, ಹಾಗೆ ಎಲ್ಲ ಪದಾಧಿಕಾರಿಗಳು, ಮಾಧ್ಯಮದ ಬಂಧುಗಳು ಮತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಆರ್ಥಿಕ ಸಮುದಾಯ, ಇವತ್ತು ಮುಖ್ಯಮಂತ್ರಿಗಳನ್ನು ಕರೆಸಿ ನನಗೆ ಸನ್ಮಾನ ಮಾಡೋದ್ರ ಜೊತೆಗೆ ನಿಮ್ಮ ಬೇಡಿಕೆಗಳನ್ನು ಕೂಡ ಇಟ್ಟಿದ್ದೀರಾ. ಬಹುತೇಕ ಬೇಡಿಕೆಗಳು ಭಾಳ ವರ್ಷದಿಂದ ಬಾಕಿ ಇತ್ತು. ಆದರೆ ನಾನು ಬಂದ ಮೇಲೆ 3 ವರ್ಷದಲ್ಲಿ ಮಾಡಿರೋದು ಸ್ವಲ್ಪ ಆದರೂ ಕೂಡ ಹಿಂದೆ ಏನು ಮಾಡ್ತಾ ಇದ್ದಿದ್ದರಿಂದ ಆ ಸ್ವಲ್ಪನೇ ಜಾಸ್ತಿಯಾಗಿ ನಿಮಗೆ ಕಾಣಿಸ್ತಾ ಇದೆ. ಆದರೂ ಕೂಡ ಇನ್ನೂ ಬೇಡಿಕೆಗಳು ಒಂದು ಅಮೆಂಡ್ಮೆಂಟು ಮಾಡಿದ್ದೆ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ ಆಗಿತ್ತು. ಅದಾಗಿದ್ದರೆ ಸಾಕಷ್ಟು ನಾವು ಕೆಲಸ ಮಾಡ್ಬೋದಿತ್ತು. ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಈಗಲೂ ಕೂಡ ಏನು ಕಾಲ ಮಿಂಚಿಲ್ಲ. ನಮ್ಮ ರಾಜ್ಯಪಾಲರ ಅನುಮೋದನೆ ಕೊಟ್ಟರೆ ನಮಗೆ ಆ ಕೆಲಸ ಮುಂದಕ್ಕೆ ಯಾರು ಮುಂದೆ ಆಗಿರೋದು ನಾವು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದು ಅಮೆಂಡ್ಮೆಂಟ್ ಆದರೆ ಆರ್ಥಿಕರಿಗೆ ಪ್ರತಿ ವರ್ಷ 1,000 ಜನಕ್ಕೆ ಮನೆ ಕಟ್ಟೋದಕ್ಕೆ ಸಹಾಯ ಮಾಡ್ಬೋದು. ಮತ್ತು 35,000 ಜನ ಆರ್ಥಿಕರಿಗೆ ಇನ್ಶೂರೆನ್ಸ್ ಒಂದು 5 ಲಕ್ಷನೋ 10 ಲಕ್ಷನೋ ಇನ್ಶೂರೆನ್ಸ್ ಮಾಡ್ಬೋದು. ಮತ್ತು ಅದೇ ರೀತಿ ಪ್ರತಿ ವರ್ಷ ಕನಿಷ್ಠ 1,000 ಸೀಕ್ರೆಟ್ ಟೆಂಪಲ್ಸ್ನ ಅಭಿವೃದ್ಧಿ ಮಾಡಿದ್ರೆ 1 ವರ್ಷಕ್ಕೆ 5,000 ಟೆಂಪಲ್ಸ್ ಅಭಿವೃದ್ಧಿ ಮಾಡ್ಬೋದು. ಅದೊಂದು ಅಮೆಂಡ್ಮೆಂಟ್ ಗವರ್ನರ್ ಅವರು ಒಪ್ಪಿಗೆ ಕೊಟ್ಟರೆ. ಮತ್ತು ಇದ್ರ ಜೊತೆಗೆ ಈಗ ತಸ್ತಿಕ್ಕು ಕೂಡ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾನು ಕೂಡ ಮುಖ್ಯಮಂತ್ರಿಗಳಲ್ಲಿ ತಸ್ತಿಕ್ ಜಾಸ್ತಿ ಮಾಡಿ ಅಂತ ಕೇಳ್ಕೊಳ್ತೇನೆ. ಈಗಾಗ 72,000 ರೂಪಾಯಿ ಬರ್ತಾ ಇದೆ. ಏನದು ದಿನಕ್ಕೆ 6,000 ರೂಪಾಯಿ ಅಲ್ವಾ, ತಿಂಗಳಿಗೆ 6,000 ಪೂಜೆಗೆ ಮುಗಿದೋಗುತ್ತೆ. ಪೂಜೆಗೆ ಸಾಕಾಗೋದಿಲ್ಲ. ಅದರಿಂದ ತಸ್ತಿಕ್ಕು ಹಿಂದೆ 4 ಬಾರಿ 72,000ದಲ್ಲಿ 4 ಬಾರಿ ಸಿದ್ದರಾಮಯ್ಯನವರೇ 2013ರಿಂದ 2018ವರೆಗೂ 3 ಸಲ ಮಾಡಿದ್ರು. ಈ ಟರ್ಮಲ್ಲೂ ಕೂಡ 1 ಸಲ ಮಾಡಿದ್ರು. ಅಂದರೆ 72,000ದಲ್ಲಿ 48,000 ಮಾಡಿದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ. ಮತ್ತು ಇದಕ್ಕೆ ಶಿವಕುಮಾರ್ ಅವ್ರದ್ದು ಸೇರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅದಾದಮೇಲೆ 65 ವರ್ಷಕ್ಕಿಂತಲೂ ಮೇಲ್ಪಟ್ಟವರಿಗೆ 5,000 ರೂಪಾಯಿ ಮಾಸಾಶನ ಕೊಡಬೇಕು ಅಂತ ಕೇಳ್ತಾ ಇದ್ದೀರಾ. ಅದನ್ನು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಮನವಿ ಮಾಡ್ತೀನಿ. ಯಾಕಂದರೆ ಭಾಳಷ್ಟು ಜನಕ್ಕೆ 65 ವರ್ಷ ಆದಮೇಲೆ ನನಗತ್ತೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಅದರಿಂದ ಸಹಾಯ ನಿಮಗೆ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಸಂಘಕ್ಕೆ ಒಂದು ಸ್ಥಳ ಬೇಕು ಅಂತ ಹೇಳಿದೆ. ನಾನು ಇದರಲ್ಲಿ ಕೊಡ್ತೀನಿ ಅಂತ ಹೇಳಿದ್ದೆ, ಅದು ಇನ್ನೂ ಕೊಡೋಕ್ಕಾಗಿಲ್ಲ. ಅದೊಂದು ಸ್ಥಳ ಅದೊಂದು ಮಾಡ್ಕೊಳ್ಳೋಣ. ಮತ್ತು ಮಲ್ಲೇಶ್ವರ ಮಾಲೆಲ್ಲ ಪ್ರಪೋಸ್ ಮಾಡಿದ್ರು, ಅದು ನಾನೇ ಬೇಡ ಅಂತ ಹೇಳಿದೆ. ಅದರಿಂದ ನಿಮಗೆ ನಮ್ಮ ಧಾರ್ಮಿಕ ಸೌಧ 27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ತಾ ಇದ್ವಿ. ಫೌಂಡೇಶನ್ ಆಯಿತು, ಪೂಜೆಗೆ ನೀವು ಕೂಡ ಭಾಳ ಜನ ಬಂದಿದ್ರಿ. ಹೋಟೆಲ್ ಸ್ಟೇ ಆಗಿದ್ದರಿಂದ ನಿಂತೋಯ್ತು. ಅದರಲ್ಲೇ ನಿಮಗೆ ಕೊಡೋಣ ಅಂತ ನಾವು ತೀರ್ಮಾನ ಮಾಡಿದ್ವಿ. ಅದೊಂದು ಬಾಕಿ ಇದೆ, ಮಾಡೋಣ ಅಂತೇಳಿ. ಮತ್ತು 6ನೇ ವೇತನ ರೂಲ್ 8 ಇರೋರಿಗೆ 6ನೇ ವೇತನ ಕೊಡಬೇಕು ಅಂತ ಕೇಳ್ತಾ ಇದ್ದೀರಾ. ನಾನು ಅದಕ್ಕೊಂದು ಕಮಿಟಿ ಮಾಡಿದ್ದೆ ಅನ್ಸುತ್ತೆ ಅಲ್ವಾ ಕಮಿಟಿ ಮಾಡಿದ್ದೆ. ಅದೊಂದು ಆಗಬೇಕು ಅಂತ ನಾನು ಕೂಡ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿ, ಮತ್ತು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು 34,000 ದೇವಸ್ಥಾನಗಳಿಗೆ ಅತಿ ಹೆಚ್ಚು ದೇವಸ್ಥಾನಗಳಿಗೆ ನಮ್ಮ 3 ವರ್ಷದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲೇ ಹೆಚ್ಚು ಕೊಟ್ಟಿರ್ತಕ್ಕಂಥದ್ದು. ಮುಜರಾಯಿ ಇಲಾಖೆಯಿಂದ ಆಮೇಲೆ ನಮ್ಮ ಶಾಸಕರಿಗೆ 25 ಕೋಟಿ 50 ಕೋಟಿ 2 ಬಾರಿ ಕೊಟ್ಟರು. ಅದರಲ್ಲೂ ಕೂಡ 25% ಡಿಸ್ಕ್ರಿಮಿನೇಷನ್ ಕೊಟ್ಟಿದ್ರು. ಅದರಲ್ಲಿ ಶಾಸಕರು ಬಹುತೇಕ ದೇವಸ್ಥಾನಗಳಿಗೆ ಅತಿ ಹೆಚ್ಚಿನ ಹಣವನ್ನು ಕೊಟ್ಟಿದ್ದಾರೆ. ಇದೆಲ್ಲ ಸೇರಿದ್ರೆ 3 ವರ್ಷದಲ್ಲಿ ಅತಿ ಹೆಚ್ಚು ಇದ್ದು ದೇವಸ್ಥಾನಗಳಿಗೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಅಂತ ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೋದು. ಮತ್ತು ಅದೇ ರೀತಿ ಪ್ರಾಧಿಕಾರಗಳು ಮಾಡಿದ್ರು. ಚಾಮುಂಡಿ ಬೆಟ್ಟ, ಯಾಕಂದ್ರೆ ವರ್ಷಕ್ಕೆ 50 ಲಕ್ಷ ಜನ ಹೋಗ್ತಾರೆ. ಅಲ್ಲಿಗೆ ಹೆಜ್ಜೆ ಇಡೋಕ್ಕೂ ಜಾಗ ಇರೋದಿಲ್ಲ. ಇಲ್ಲೇ ಇದ್ದಾರೆ ಪ್ರಧಾನ ಅರ್ಚಕರು. ಅಲ್ಲಿ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿದ್ವಿ. ಏನೋ ಕೋರ್ಟಲ್ಲಿ ಸ್ವಲ್ಪ ಸ್ಟೇ ಬಂತು, ಮಾಡೋಕ್ಕಾಗಲಿಲ್ಲ. ಇದೇ ರೀತಿ ಹುಡುಗಮ್ಮಗೆ 70-80 ಲಕ್ಷ ಹೋಗ್ತಾರೆ 1 ವರ್ಷಕ್ಕೆ. ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಭಾಳ ಕಡಿಮೆ. ಅದಕ್ಕೆ ಪ್ರಾಧಿಕಾರ ಮಾಡಿ ಸುಮಾರು 60-70 ಕೋಟಿ ರೂಪಾಯಿ ಕೆಲಸಗಳು ಸ್ಯಾಂಕ್ಷನ್ ಮಾಡ್ತಿದ್ದೀನಿ. ಅದಾದಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಪ್ರಾಧಿಕಾರ ಮಾಡಿಲ್ಲ, ಮಾಡಬೇಕಿತ್ತಲ್ಲಿ ನಮ್ಮ ಇದರಲ್ಲಿದೆ. ಸುಮಾರು 700 ಕೋಟಿ ರೂಪಾಯಿ ಅಷ್ಟು, 1 ಕೋಟಿ ಜನ ಹೋಗ್ತಾರೆ ವರ್ಷಕ್ಕೆ. 700 ಕೋಟಿ ರೂಪಾಯಿ ಅಷ್ಟು ಕೆಲಸಗಳು ಸ್ಯಾಂಕ್ಷನ್ ಆಗಿದೆ. ಅದೇ ರೀತಿ ನಮ್ಮ ರೇಣುಕಾ ಯಲ್ಲಮ್ಮ 5 ರಾಜ್ಯಗಳಿಂದ 1 ಕೋಟಿ ಜನ ಬರ್ತಾರೆ.
ಸೌಕರ್ಯಗಳು ಏನೇನೂ ಇಲ್ಲ. ಅದಕ್ಕೆ ಸುಮಾರು 215 ಕೋಟಿ ರೂಪಾಯಿ ಅಷ್ಟು ಕೆಲಸಗಳು ಅಲ್ಲೂ ಕೂಡ ಸ್ಯಾಂಕ್ಷನ್ ಆಗಿದೆ. ಘಾಟಿ ಸುಬ್ರಹ್ಮಣ್ಯ ನಮ್ಮ ಬೆಂಗಳೂರು ಬಹಳ ಹತ್ರ, ಇಲ್ಲೂ ಕೂಡ ಸಂತೋಷಕ್ಕೆ ಬಹಳ ಜನ ಹೋಗ್ತಾರೆ. ಘಾಟಿ ಸುಬ್ರಹ್ಮಣ್ಯಕ್ಕೂ ಹೋಗ್ತಾರೆ, ಅನುಕೂಲ ಇರ್ತಕ್ಕಂಥವ್ರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ. ಇಲ್ಲೂ ಕೂಡ ಕೆಲಸ ಕಾರ್ಯಗಳನ್ನು ತಗೊಂಡಿದ್ದೀವಿ. ಈ ನಾವು ಮಾಡಿರ್ತಕ್ಕಂಥ ಹಾಕೊಂಡಿರ್ತಕ್ಕಂಥ ಕೆಲಸ ಕಾರ್ಯಗಳು 2 ವರ್ಷದಲ್ಲಿ ಮುಗಿದ್ರೆ ಎಲ್ಲಿ ಒಂದು 25 ಲಕ್ಷ, ಘಾಟಿ ಸುಬ್ರಹ್ಮಣ್ಯ 25 ಲಕ್ಷ, ಉಳಿದಿರ್ತಕ್ಕಂಥದ್ದು ನಮ್ಮ ಹುಲಿಗಮ್ಮ 60-70 ಲಕ್ಷ ಜನ ಬರ್ತಾರೆ, ರೇಣುಕಾಯಲಮ್ಮ 1 ಕೋಟಿ ಜನ ಮೇಲೆ ಹೋಗ್ತಾರೆ, ಕುಕ್ಕೆ ಸುಬ್ರಹ್ಮಣ್ಯ 1 ಕೋಟಿ ಜನ ಬರ್ತಾರೆ. ಅಲ್ಲಿರ್ತಕ್ಕಂಥ ಸೌಕರ್ಯಗಳು ಏನೇನು ಸಾಲದು. ಇದೆಲ್ಲ ನಾವು ಮಾಡಿದ್ರೆ ಆ ಸೌಕರ್ಯಗಳು ಪರವಾಗಿಲ್ಲ ಅಂತ ಒಂದು ಮಟ್ಟಕ್ಕೆ ಬರುತ್ತೆ. ಆ ದಿಕ್ಕಲ್ಲಿ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೆಚ್ಚಿನ ಕೆಲಸ ನಾವು ಈ ದೇವರ ಕೆಲಸಕ್ಕೆ ಆದ್ಯತೆ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದು ಹಿಂದೆ ಇದ್ದಂಥ ಸರ್ಕಾರಗಳು ಇದೆಲ್ಲ ಮಾಡ್ಬೋದಾಯ್ತಲ್ಲ, ಆರ್ಥಿಕರ ಬಗ್ಗೆ ಗಮನ ಹರಿಸ್ಬೋದಾಯ್ತಲ್ಲ ಅಲ್ವಾ. ಯಾರಾದ್ರು ತೀರೋದ್ರೆ 1 ಪೈಸಾನೂ ಕೊಡ್ತಿರಲಿಲ್ಲ. ನಾವು ಬಂದದನ್ನು 2 ಲಕ್ಷ ಮಾಡಿದ್ವಿ, 20,000 5 ಲಕ್ಷ ಮಾಡಿ ಅಂತ ಹೇಳಿದ್ದಾರೆ. ಅದು ಸ್ವಲ್ಪ ದಿನ ಇದ್ರೆ ಮಾಡಿಬಿಡ್ತಿದ್ದೆ, ಅದೇನೋ ಸ್ವಲ್ಪ ಇದಾಯಿತು. ಆಮೇಲೆ ಆರ್ಥಿಕರು ನೀವು ವಯಸ್ಸಾಗ್ಬಿಟ್ರೆ ನಿಮ್ಮ ತೀರೋಗೋವರೆಗೂ ಕೂಡ ನಿಮ್ಮ ನಾಮಿನಿ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ವಯಸ್ಸಾದವರು ಅಥವಾ ಅನಾರೋಗ್ಯ ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ನಾಮಿನಿ ನೀವೇ ಮಾಡ್ಬೋದು, ಅದು ಕೂಡ ಮಾಡಿಕೊಟ್ಟಿದ್ದೀವಿ. ಆಮೇಲೆ ನಿಮ್ಮ ಮಕ್ಕಳಿಗೆ 5,000ದಿಂದ 1 ಲಕ್ಷ ರೂಪಾಯಿವರೆಗೂ ಕೂಡ ಯಾರ್ಯಾರು ಅಪ್ಲೈ ಮಾಡ್ತಾರೋ ಅವರಿಗೆಲ್ಲ ಕೂಡ ಸ್ಕಾಲರ್ಶಿಪ್ ಕೂಡ ಮಾಡಿಕೊಟ್ಟಿದ್ದೀವಿ. ಈ ರೀತಿ ನಮ್ಮ ಸರ್ಕಾರ ಆದ್ಯತೆ ಕೊಟ್ಟು ದೇವಸ್ಥಾನಗಳಿಗೆ, ಹಿಂದೂ ಧಾರ್ಮಿಕ ಚಟುವಟಿಕೆಗಳಿಗೆ ಇದೆ. ಯಾರು ಈ ಧರ್ಮದ ಮೇಲೆ, ದೇವರ ಮೇಲೆ ಓಟ್ ತಗೊಂಡ್ರಲ್ಲ ಪಕ್ಷ, ಅವರು ಏನು ಮಾಡಿದ್ದಾರೆ, ನಾವೇನು ಮಾಡಿದ್ದಾರೆ ಅಂತ ನೀವು ಯೋಚನೆ ಮಾಡಿ ನೀವು ತೀರ್ಮಾನ ತಗೊಂಡು. ಅದರಿಂದ ಮುಂದಕ್ಕೂ ಕೂಡ ನಮ್ಮ ಈ ಸರ್ಕಾರ, ಈಗ ಇರ್ತಕ್ಕಂಥ ಸರ್ಕಾರ ಮುಂದಕ್ಕೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಹಿಂದೂ ಧಾರ್ಮಿಕ ಶಕ್ತಿ ಕೇಂದ್ರಗಳು, ನಮ್ಮ ದೇವಸ್ಥಾನಗಳೆಲ್ಲ ಶಕ್ತಿ ಕೇಂದ್ರಗಳು, ಇದಕ್ಕೆ ಹೆಚ್ಚಿನ ಆದ್ಯತೆ ನಮ್ಮ ಸರ್ಕಾರ ಖಂಡಿತವಾಗಿ ಕೊಟ್ಟೇ ಕೊಡುತ್ತೆ. ಅದರಲ್ಲಿ ನಮ್ಮ ಶಿವಕುಮಾರ್ ಅವರು ಗೊತ್ತಲ್ಲ, ಯಾರೂ ಕೂಡ ಅವರಷ್ಟು ದೈವ ಭಕ್ತರು ಯಾರೂ ಇಲ್ಲ ನಮ್ಮ ಕರ್ನಾಟಕ ರಾಜ್ಯ. ಯಾರು ಇದ್ದಾರಲ್ಲಪ್ಪ? ಬರೀ ಕರ್ನಾಟಕ ಅಲ್ಲ, ದೇಶದಲ್ಲಿರ್ತಕ್ಕಂಥ ಎಲ್ಲ ಧಾರ್ಮಿಕ ಕೇಂದ್ರಗಳಿಗೂ ಅವರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಅವ್ರ ಕಾಲದಲ್ಲಿ ಇದು ಈ ಒಂದು ಕ್ಷೇತ್ರ, ಈ ಒಂದು ಇಲಾಖೆಗೆ ಹೆಚ್ಚಿನ ಒತ್ತು ಸಿಕ್ಕೇ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕೆಲವು ಬೇಡಿಕೆಗಳನ್ನು ಪ್ರಶ್ನಿಸೋದು ಮತ್ತು ಪೆನ್ಷನ್ದು ಇದೆಲ್ಲ ಕೂಡ ನಾವು ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿ ನಾನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.